ಕೇಂದ್ರ ಸರ್ಕಾರವು ಕಾರ್ಮಿಕ ವರ್ಗವನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸುತ್ತಿದೆ. ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುವ ಉದ್ದೇಶದಿಂದ 29 ಪ್ರಮುಖ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿ ಕಾರ್ಪೊರೇಟ್ ಪರವಾದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಇದು ಕಾರ್ಮಿಕರನ್ನ ಮತ್ತೆ ಗುಲಾಮಗಿರಿಯತ್ತ ತಳ್ಳುವ ಪ್ರಯತ್ನ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಬಿಎಂ ಭಟ್ ಅವರು ಹೇಳಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ರೈತ ಕಾರ್ಮಿಕರ ಜಂಟಿ ಸಮಿತಿಯ ಆಶ್ರಯದಲ್ಲಿ ಫೆಬ್ರವರಿ 12ರಂದು ದೇಶಾದ್ಯಂತ ಅಖಿಲ ಭಾರತ ಮಹಾಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಮೂಡುಬಿದ್ರಿಯಲ್ಲಿ ವಾಹನ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದರು. ಮಹಾಮುಷ್ಕರ ಕೇವಲ ಕಾರ್ಮಿಕರ ಹೋರಾಟವಲ್ಲ, ಇದು ಸಾಮಾನ್ಯ ಜನರ ಬದುಕಿನ ಹೋರಾಟ. ಆದ್ದರಿಂದ ಎಲ್ಲರೂ ಫೆಬ್ರವರಿ 12ರಂದು ಒಂದು ದಿನದ ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಶೇಕಡ 80 ಮುಟ್ಟ ಜನಕುಲು ಏರ್ಪಣ್ಣಾಗ ನಾಗರಿಕರು ಏರ್ಪಣ್ಣಾಗ ಕಾರ್ಮಿಕ ಬೇತೆ ಬೇತೆ ವಿಭಾಗದ ಬೇರ್ಪಡಿಸಿ ನಮ್ಮ ಕಾರ್ಮಿಕರು ಈ ದೇಶದ ಆಸ್ತಿ ಸಂಪತ್ತನ್ನು ಉಂಟು ಮಲ್ಪಡೆ ಬಂದಾಗ ಈ ದೇಶದ ನಮ್ಮ ಕಾರ್ಮಿಕರು ಈ ದೇಶದ ಶೇಕಡ 70 ಜಾಸ್ತಿ ಜನಕುಲು ಏರ್ಪಾಡು ಹೆಚ್ಚಾದ ರೈತಾಪಿ ವರ್ಗದ ಕುಲುಮೀರು ಅಪಗ ಈ ರೈತಾಪಿ ಕಾರ್ಮಿಕರಿಗಳ ಬೇರೆ ಬೇರೆ ವಿಭಾಗದ ಕೈಗಾರಿಕೆ ಬೇರ್ಪಂದಿನ ಕಾರ್ಮಿಕರಿಗಳ ಇದು ದಾನ ಸಂಕಷ್ಟ ಬೈಗದೆ ಈ ವಿಚಾರ ಮಂತ್ರಿ ಮನನ ಮನ್ಪುಡು ಅವಳ ದಾಯೆ ಈ ಕೆಂಪಾವುಟದ ಬತ್ತೊಂದು ಮುಲ್ಪ ಈ ಬುಡಬಿದ್ರು ಪೇಟೆಡ್ ಜನಕುಲಿನಿ ಈ ವಿಷಯನ ಬಂದಲ್ಲ ಬಾಬಾ ವಿಚಾರ ನಂಗೆ ಗೊತ್ತುಪುಡು ಇದು 1947 ನಂಗೆ ಸ್ವಾತಂತ್ರ್ಯ ತೆಗೆದುಪ್ಪರೆ ಯಾವ ಅಲ್ಲ ನಿಜವಾದ ನಂಗೆ ಇದು ಸ್ವಾತಂತ್ರ್ಯ ತೆಗೆದನ ನಂಗೆ ನಿಜವಾದ ಸ್ವಾತಂತ್ರ್ಯ ತೆಗೆದನ ಬಂದ ಮೇಲೆ ಆಲೋಚನೆ ಮಾಡ್ಬಿಡು ಕಾರ್ಮಿಕ ವರ್ಗದಗಳು ಸ್ವಾತಂತ್ರ್ಯ ಪೂರ್ವಕವಾದ ನಮನೆ ನಮ್ಮ ದೇಶನು ಈಸ್ಟ್ ಇಂಡಿಯಾ ಕಂಪನಿಗಳ ಬ್ರಿಟಿಷರ ಆಳ್ವಿಕೆ ಮಾಡ್ಕೊಂಡಿದ್ದೇವೆ. ಅವಾಯ್ಬಕ್ಕ ನಮ್ಮ ಹಿರಿಯಕರು ಸ್ವಾತಂತ್ರ್ಯ ಹೋರಾಟಗಾರರು ಈ ಕೆಂಪು ಕೊಡಿತ ಮೂಲಕ ಅವೇತ ಚಳವಳಿ ಮಾಡ್ತದೆ ಅವೇತ ಜೀವದಾನ ಮಂತನ ಚಿತ್ತನ ಕೊಡುಗೆ ಈ ನಮ್ಮ ದೇಶಗುಂಡು ಅಪಗದ ಪದ್ಧತಿ ಚಿತ್ರ మనకు ಸ್ವಾತಂತ್ರ್ಯ ತುಂಬು अपने ಬ್ರಿಟಿಷರ ಪಕ್ಕ ಅక్కడ ಒಟ್ಟಿಗೆ ಸುಂದರ ಸೇರಿದಾಗಲು ರೈತರ ಬುಳಿಪಾಯಿನ ಬುಲೆಕ್ಕೆ ಸರಿಯಾದ ಐಕೆ ರೇಟ್ ಕೊರಂದ್ರೆ ಅక్కడ ದಾನಿ ಬುಳಿಪಾಯಿ ಮಾತ್ರ ರಾಜ್ಯದ ಒಪ್ಪಿಸಬಹುದು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಜಾಥಾದಲ್ಲಿ ನೂರಾರು ಕಾರ್ಮಿಕರು, ಸಂಘಟನೆಗಳ ಮುಖಂಡರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕಾರ್ಮಿಕರ ಹಕ್ಕು ರಕ್ಷಣೆಗೆ ಒತ್ತಾಯಿಸಿ ಬ್ಯಾನರ್ಗಳನ್ನು, ಫಲಕಗಳನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಸೀತಾರಾಮ್, ಸುನಿಲ್ ಕುಮಾರ್ ಬಜಾಲ್, ಯಾದವ್ ಶೆಟ್ಟಿ, ವಸಂತ್ ಆಚಾರಿ, ರಮಣಿ, ಯೋಗೀಶ್ ಜಪ್ಪಿನಮಗರು, ರಾಧಾ, ವಸಂತಿ, ಲೋಲಾಕ್ಷಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.